ಆಪ್ಕಿ ಅದಾಲತ್ನಲ್ಲಿ ಆಮಿರ್ ಖಾನ್ ಅವರ ಮೇಲಿರುವ ಆರೋಪವೆಂದರೆ ಇವರೊಬ್ಬ ದೊಡ್ಡ ಡಿಕ್ಟೇಟರ್ ಎಂಬುದು. ಇಡೀ ಫಿಲ್ಮ್ ಇಂಡಸ್ಟ್ರಿ ಇದನ್ನ ಹೇಳುತ್ತೆ, ಆಮಿರ್ ಖಾನ್ ಕಂಟ್ರೋಲ್ ಫ್ರೀಕ್ ಅಂತ. ಯಾವುದೇ ಫಿಲ್ಮಲ್ಲಿ ಕೆಲಸ ಮಾಡಿದ್ರು ಕೂಡ ತಮ್ಮ ಟರ್ಮ್ ಅನ್ನ ಡಿಕ್ಟೇಟ್ ಮಾಡ್ತಾರೆ. ಅವ್ರಿಗೆ ಹೇಗ್ ಬೇಕೋ ಹಾಗೆ ಸಿನಿಮಾ ಮಾಡ್ತಾರೆ. ತಮ್ಮ ಬೆರಳುಗಳಲ್ಲೇ ಬೇರೆ ಎಲ್ಲರನ್ನೂ ಕುಣಿಸ್ತಾರೆ, ಇನ್ಕ್ಲೂಡಿಂಗ್ ದಿ ಡೈರೆಕ್ಟರ್ ಆಫ್ ದಿ ಫಿಲ್ಮ್. ನೀವು ಇಂಡಸ್ಟ್ರಿನಲ್ಲಿ ಆಕ್ಚುಲಿ ಇನ್ವೆಸ್ಟಿಗೇಟ್ ಮಾಡಿದ್ರೆ, ಸರಿಯಾಗಿ ನೋಡಕ್ ಹೋದ್ರೆ ನಿಮಗೆ ಇದು ಅಲ್ಟಿಮೇಟ್ಲಿ ನಿಮಗೆ ಫೈಂಡಿಂಗ್ ಸಿಗುತ್ತೆ. ಈಗ ಯಾರಾದರೂ ಒಬ್ರು ಈ ಇಂಡಸ್ಟ್ರಿನಲ್ಲಿ ಬರೀ ಡೈರೆಕ್ಟರ್ ಹೇಳಿದಿನ ಮಾತ್ರ ಡೈರೆಕ್ಟರ್ನೇ ಲೀಡರ್ ಅನ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದು ನಾನು ಮಾತ್ರ ಸರ್. ಅಂದರೆ ಇದರಲ್ಲಿ ನನಗೆ ಒಂದೇ ಒಂದು ಚೂರು ಕೂಡ ಡೌಟ್ ಇಲ್ಲ. ಅಂದರೆ ನನ್ನ ಕರಿಯರಿನ ಆರಂಭದಲ್ಲಿ ಕೈಮತ್ತಕ್ಕೆ ರಿಲೀಸ್ ಆಯಿತು, ಹಿಟ್ ಆಯಿತು. ಅದಾದ್ಮೇಲೆ ತುಂಬ ಸಿನಿಮಾಗಳನ್ನ ಸೈನ್ ಮಾಡಿದೆ ನಾನು. ಅದೊಂದು ಪೀರಿಯಡು ನನ್ನ ಕರಿಯರ್ನಲ್ಲಿ. ನಾನು ಅವಾಗೊಂದು 8-10 ಸಿನಿಮಾ ಸೈನ್ ಮಾಡಿದ್ದೆ ನಾನು ಅವಾಗ. ಅದು ರಿಲೀಸ್ ಆದಾಗ ಯಾವುದೂ ಹಿಟ್ ಆಗಲಿಲ್ಲ. 5 ಸಿನಿಮಾಗಳು ರಿಲೀಸ್ ಆಗುತ್ತೆ, ಮತ್ತೆ 5 ಕೂಡ ಫ್ಲಾಪ್ ಆಗುತ್ತೆ. ಹೌದು. ಅವಾಗ ನನಗೆ ಅರ್ಥ ಆಗಿದ್ದು ಒಬ್ಬ ಡೈರೆಕ್ಟರ್ನ ವ್ಯಾಲ್ಯೂ ಏನು ಅಂತ, ಮತ್ತೆ ಅವ್ರನ್ನ ನಾನು ಹೆಂಗೆ ಚೂಸ್ ಮಾಡಬೇಕು ಅನ್ನೋದು ನಂಗೆ ಅರ್ಥ ಆಯಿತು. ಸೊ ಮೊದಲನೇ ರೂಲ್ ಅಂತ ನಾನು ಮಾಡ್ಕೊಂಡಿದ್ದು, ನನಗೆ ಎಲ್ಲಿವರೆಗೂ ಡೈರೆಕ್ಟರ್ ಮೇಲೆ ಪೂರ್ತಿ ನನಗೆ ನಂಬಿಕೆ ಬರೋದಿಲ್ಲೋ ಅಲ್ಲಿವರೆಗೂ ನಾನು ಸೈನೇ ಮಾಡೋದಿಲ್ಲ ಸಿನಿಮಾನ ಅಂತ. ಆಮೇಲೆ ಆ ಡೈರೆಕ್ಟರ್ ಏನು ಮಾಡಬೇಕು ಅಂತಿದ್ದಾನೆ, ಅವನ ಕತೆ ನನ್ನ ಎಷ್ಟು ಎಕ್ಸೈಟ್ ಮಾಡುತ್ತೆ ಅನ್ನೋದು ಅದೆಲ್ಲ ಸೆಕೆಂಡರಿ. ಅದು ಆ್ಯಂಡ್ ಪ್ರೊಡ್ಯೂಸರ್ ಎಂಥವ್ರಾಗಿರ್ಬೇಕು ಅಂತಂದರೆ ನಮ್ಮನ್ನು ಸಪೋರ್ಟ್ ಮಾಡಬೇಕು, ಕ್ರಿಯೇಟಿವ್ ಟೀಮ್ನ ಸಪೋರ್ಟ್ ಮಾಡಬೇಕು ಒಳ್ಳೆ ಸಿನಿಮಾ ಮಾಡೋದಕ್ಕೆ. ಇವಾಗ ಫಿಲಮ್ ಅಂತ ಆದಮೇಲೆ ಅದನ್ನ ಚೆನ್ನಾಗಿ ರಿಲೀಸ್ ಮಾಡಬೇಕು. ಈ 3 ವಿಷಯ ತುಂಬಾ ಮುಖ್ಯವಾದದ್ದು ನನಗೆ, ಯಾವಾಗಲೂ ನನ್ನ ಸಿನಿಮಾ ಒಪ್ಕೊಂಡ್ರು ಕೂಡ. ಆಮೇಲೆ ಮತ್ತೆ ಇದರಲ್ಲಿ ತುಂಬ ಮುಖ್ಯವಾದದ್ದು ಏನು ಅಂದರೆ ಆ ಡೈರೆಕ್ಟರ್ ಯಾರು ಮತ್ತೆ ಅವ್ರು ಹೇಗೆ ಅನ್ನೋದು. ಸೊ ಇಷ್ಟೊಂದು ಇಂಪಾರ್ಟೆನ್ಸ್ ಮತ್ತೆ ನಾನು ವ್ಯಾಲ್ಯೂ ಕೊಡ್ತೀನಿ ಆ ಡೈರೆಕ್ಟರ್ ಯಾರು ಅನ್ನೋದಕ್ಕೆ. ಸೊ ಅದಾದ್ಮೇಲೆ ನಾನು ಡೈರೆಕ್ಟರ್ನ ಚೂಸ್ ಮಾಡಿದ್ಮೇಲೆ ನಾನು ತುಂಬ ಟೈಮ್ ತಗೋತೀನಿ ನಾನು ಡೈರೆಕ್ಟರ್ನ ಚೂಸ್ ಮಾಡೋದಕ್ಕೆ. ಇವಾಗ ಜಾನ್ ಮ್ಯಾಥ್ಯೂಸ್ನೇ ಕೇಳಿ, ಅವನೊಬ್ಬ ಹೊಸ ಡೈರೆಕ್ಟರ್ ಅವನು. ಅಶುತೋಷ್ ಗವಾರಿಕರ್ನ ಕೇಳಿ, ಫರಾನ್ ಅಖ್ತರ್ನ ಕೇಳಿ. ನೀವು ಅವ್ರ ಕತೆ ಕೇಳ ಆದ್ಮೇಲೆ ನನಗೆ ಕಮ್ಮಿ ಅಂದ್ರೂ 1.5 ವರ್ಷದಿಂದ 2 ವರ್ಷ ಹಿಡಿದಿದೆ ಅವ್ರಿಗೆ ಹೂ ಅನ್ನೋದಕ್ಕೆ. ಅಂದರೆ ಅವ್ರು ನನ್ನ ಕೊಲೆ ಮಾಡೋದೊಂದು ಬಾಕಿ ಇತ್ತು, ಅದೊಂದೇ ಉಳ್ಕೊಂಡಿದ್ದಿತ್ತು. ಅವ್ರು ಹೇಳ್ತಿದ್ರು ನಿಮಗೆ ಕತೆ ಇಷ್ಟ ಆದ್ಮೇಲೆ ಯಾಕೆ ಹೂ ಅಂತಿಲ್ಲ ಅಂತ. ಯಾಕೆ ಅಂತಂದರೆ ನಾನು ನಿಮ್ಮನ್ನ ನೋಡ್ತಾ ಇದ್ನಲ್ವಾ ಕರೆಕ್ಟಾಗೆ. ನೀವೇನು ಹೇಳ್ತಿದ್ರು ಅದು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನಾನು ನೋಡ್ತಾ ಇದ್ದೀನಿ. ನೀವು ನನಗೋಸ್ಕರ ನಿಲ್ಲಿ ಅಂತ ನಾನು ಹೇಳ್ತಾನೆ ಇಲ್ಲ. ನೀವು ಬೇರೆಯವ್ರ ಜೊತೆ ಮಾಡ್ಕೊಳ್ಳಿ ಹೋಗಿ, ಆದರೆ ನನ್ನ ಜೊತೆ ನೀವು ಮಾಡಬೇಕು ಅಂತಂದರೆ ನನಗೆ ಟೈಮ್ ಬೇಕಾಗುತ್ತೆ. ಯಾಕಂದರೆ ನಾನು ನಿಮ್ಮನ್ನು ಡೈರೆಕ್ಟರಿಂದ ಚೂಸ್ ಮಾಡಿದ್ಮೇಲೆ ನಾನು ಪೂರ್ತಿ ಸರೆಂಡರ್ ಆಗೋಗ್ತೀನಿ ನಿಮಗೆ. ಆ್ಯಂಡ್ ನಾನು ಒಂದ್ಸಲ ಸರೆಂಡರ್ ಆದಮೇಲೆ ನೀವು ಗಾಡಿನ ಎಲ್ಲಿಗೆ ತೊಗೊಂಡು ಹೋಗ್ತಿರೋ ಗಾಡಿ ಅಲ್ಲಿಗೆ ಹೋಗುತ್ತೆ. ಸೊ ಡೈರೆಕ್ಟರ್ನ ಚೂಸ್ ಮಾಡೋದಕ್ಕಿಂತ ಮುಂಚೆ ನಾನು ತುಂಬ ಯೋಚನೆ ಮಾಡ್ತೀನಿ. ಇವಾಗ ಡೈರೆಕ್ಟರ್ ಮಾತಿಗೆ ನಾನು ಇಂಟರ್ಫಿಯರ್ ಮಾಡ್ತೀನಿ ಅನ್ನೋದು ಪ್ರಶ್ನೆನೇ ಬರೋದಿಲ್ಲ ಬಿಡಿ. ಅದಾದಮೇಲೆ ಡೈರೆಕ್ಟರ್ ಏನು ಹೇಳ್ತಾರೋ ನಾನು ಅದನ್ನು ಮಾಡೇ ಮಾಡ್ತೀನಿ. ನಿಮ್ಮ ಮಾತನ್ನು ಕೇಳೋದಕ್ಕೆ ತುಂಬಾನೇ ಚೆನ್ನಾಗಿದೆ, ಆದರೆ ಪೇಪರ್ನಲ್ಲಿ ಬೇರೆನೇ ಪ್ರಿಂಟ್ ಆಗಿದೆಯಲ್ಲ. ಇವಾಗ ಪೇಪರ್ಗಳ ಬಗ್ಗೆ ಮಾತಾಡಿದ್ರೆ ನಾನು ಏನು ಹೇಳಿ ನಿಮಗೆ. ಸರಿ ಆಯ್ತು, ಬನ್ನಿ ಕೇಳಿ ಅದೇನಿದೆ ನೋಡೋಣ. 3 Idiots ಬಗ್ಗೆ ಬರ್ದಿದ್ದಾರೆ. ಏನು ಬರ್ದಿದ್ದಾರೆ ಅಂದರೆ, ಈ ಸಿನಿಮಾ ಮಾಡೋದಕ್ಕೆ ವಿನೋದ್ ಚೋಪ್ಡಾ ಅವರು ಮಾತುಕತೆ ಮಾಡಿದಾಗ, ಆಗ ಚೋಪ್ಡಾ ಸಾಹೇಬ್ರು ಮತ್ತೆ ಹಿರಾನಿ ಸಾಹೇಬ್ರು ಅವರಿಬ್ರು ಕೂಡ ನಿಮ್ಮ ಹತ್ರ ಬರ್ತಾರೆ. ಮತ್ತೆ ಕಾಂಟ್ರಾಕ್ಟ್ನ ಏನ್ ಸೈನ್ ಮಾಡಿದ್ರಲ್ಲ, ಅದರಲ್ಲಿ ಒಂದು ಮುಖ್ಯವಾದ ಷರತ್ತಿತ್ತು, ಒಂದು ಕ್ಲಾಸ್. ಅದೇನಂದ್ರೆ, ಹಿ ಮಸ್ಟ್ ನಾಟ್ ಇಂಟರ್ಫಿಯರ್ ಇನ್ ದ ಫಿಲ್ಮ್ ಮೇಕಿಂಗ್ ಪ್ರೋಸೆಸ್. ಅದ್ಭುತವಾದ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತಿನವರೆಗೂ ವಿನೋದ್ ಚೋಪ್ರಾ ಮತ್ತೆ ನನ್ನ ಮಧ್ಯೆ ಯಾವುದೇ ಕಾಂಟ್ರಾಕ್ಟ್ ಸೈನ್ ಆಗೇ ಇಲ್ಲ, ಗೊತ್ತಾ? ಅಂದ್ರೆ ಇದರಿಂದ ನಿಮಗೊಂದು 2-3 ವಿಷಯ ಗೊತ್ತಾಗತ್ತೆ. ಮೊದಲನೇದು ಏನ್ ಗೊತ್ತಾಗತ್ತೆ ಅಂದ್ರೆ, ನಾನು ಮಾತಿನ ಮೇಲೆ ನಿಲ್ಲುವಂತ ಮನುಷ್ಯ. ಮತ್ತೆ ಒಬ್ಬ ಮನುಷ್ಯ ಕೊಟ್ಟಂತ ಮಾತು ನನಗೆ ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ. ವಿನೋದ್ ಚೋಪ್ರಾ ಮತ್ತೆ ನನ್ನ ಮಧ್ಯ ಅಂದ್ರೆ ಇವಾಗ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಮಿಬ್ಬರ ಮಧ್ಯದಲ್ಲಿ. ನಮಗೆ ಒಬ್ಬರ ಮೇಲೆ ಒಬ್ರಿಗೆ ಎಷ್ಟು ನಂಬಿಕೆ ಇದೆ ಅಂತಂದ್ರೆ, ಪೇಪರ್ ಮೇಲೆ ಬರೆಯೋ ಅವಶ್ಯಕತೆನೇ ಬಂದಿಲ್ಲ. ಅಂದ್ರೆ ಏನ್ ಕೆಲಸ ಮಾಡ್ತಿದೀವಿ, ಹೇಗೆ ಕೆಲಸ ಮಾಡ್ತಿದೀವಿ ಅಂತ. ಸೊ ನಮ್ಮಿಬ್ರದ್ದು ಕಾಂಟ್ರಾಕ್ಟೇ ಸೈನ್ ಆಗಿಲ್ಲ. ಹಾಗೆ ಕ್ಲಾಸ್ ಎಲ್ಲಿಂದ ಬರುತ್ತೆ ಇವ್ನು ಇಂಟರ್ಫಿಯರ್ ಮಾಡಬಾರ್ದು ಅಂತ ಅನ್ನೋದು? ಅಥವಾ ಅವ್ರಿಗವ್ರೇ ಅನ್ಕೊಂಡಿರ್ಬೋದು ಇವರು ಇಂಟರ್ಫಿಯರ್ ಅಂತೂ ಮಾಡೇ ಮಾಡ್ತಾರೆ. ಇರ್ಲಿ, ಏನ್ ವ್ಯತ್ಯಾಸ ಆಗುತ್ತೆ? ಎಷ್ಟು ಜನಗಳ ಜೊತೆ ನಾನು ಕೆಲಸ ಮಾಡಿದ್ದೀನೋ, ಅಶುತೋಷ್ ಗವಾರಿಕರು, ಫರಾನ್ ಅಖ್ತರು, ಇವ್ರು ಎಷ್ಟು ಟ್ಯಾಲೆಂಟೆಡ್ ಜನಗಳಂತಂದ್ರೆ, ಇವ್ರ ತಲೆ ತುಂಬಾ ಕ್ಲಿಯರ್ ಆಗಿರುತ್ತೆ ಪ್ರತಿ ವಿಷಯದಲ್ಲಿ ಅವ್ರು ಏನ್ ಮಾಡಬೇಕು ಅಂತ ಅನ್ನೋದು. ಅಂಡ್ ಅವ್ರನ್ನ ನೀವು ಡಾಮಿನೇಟ್ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಯಾವ ಥರ ಡೈರೆಕ್ಟರ್ ಆದ್ರೆ ನೀವು ನನ್ನ ಡಾಮಿನೇಟ್ ಮಾಡಕ್ ಸಾಧ್ಯನೇ ಇಲ್ಲ. ಈಗ ನೀವು ನನಗೆ ಹೇಳಕ್ ಬಂದ್ರೆ ಇದು ಸರಿ ಇಲ್ಲ, ಇದನ್ನ ಹಿಂಗ್ ಮಾಡ್ಬೋದು, ಇದನ್ನ ಹಿಂಗ್ ಮಾಡ್ಬೋದು ಅಂತ ನೀವು ಹೇಳ್ತಾ ಇರೋದು ನನಗೆ ಸರಿ ಅನ್ಸರೆ ನಾನು ಸರಿ ಮಾಡೋಣ ಅಂತಾನೆ ಹೇಳ್ತೀನಿ. ಸೊ ದೆನ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಆದರೆ ನೀವು ನನ್ನ ಯಾವತ್ತೂ ಫೋರ್ಸ್ ಮಾಡೋಕ್ಕಾಗೋದಿಲ್ಲ, ನೀನು ಹಿಂಗೆ ಮಾಡಬೇಕು, ಇಲ್ಲ ನಾನು ಶೂಟಿಂಗ್ ಮಾಡಲ್ಲ ಅಂತ. ಸೊ ಇವರು ಯಾವ ಥರದವರು ಅಂತಂದ್ರೆ, ಇವ್ರು ತುಂಬಾ ಟ್ಯಾಲೆಂಟೆಡ್. ಇವರು ಎಷ್ಟೊಂದು ಡೈರೆಕ್ಟರ್ಗಳ ಹೆಸರನ್ನ ನಾನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಜಾನ್ ಮ್ಯಾಥ್ಯೂಸ್ ಇರ್ಬೋದು, ಅಶುತೋಷ್ ಗವಾರಿಕರ್ ಇರ್ಬೋದು, ರಾಕೇಶ್ ಮೆಹ್ರಾ ಇರ್ಬೋದು, ಇವರೆಲ್ಲ ತುಂಬಾ ಕೇಪಬಲ್ ಮತ್ತೆ ಒಳ್ಳೆ ಡೈರೆಕ್ಟರ್ಸ್ ಇವರು. ಆದ್ರೆ ಎಲ್ಲ ಜನ ಏನಿದ್ದಾರೆ, ನಿಮ್ ಜೊತೆ ಕೆಲಸ ಮಾಡಿದಾಗ ಸಕ್ಸಸ್ಫುಲ್ ಆಗಿದ್ದಾರೆ, ಆದ್ರೆ ಬೇರೆಯವ್ರ ಜೊತೆಗೆ ಕೆಲಸ ಮಾಡಿದಾಗ ಸಕ್ಸಸ್ಫುಲ್ ಆಗಿಲ್ಲ. ಸೊ ಇಂಡಸ್ಟ್ರಿ ಹೇಳ್ತಾರೆ, ಗೋಸ್ಟ್ ಡೈರೆಕ್ಟರ್ ಆಮಿರ್ ಖಾನ್ ಜೊತೆಗೆ ಮಾತ್ರ ಇವರ ಸಕ್ಸಸ್. ಈ ಮಾತು ಎಲ್ಲ ಕಡೆ ಸುಮ್ಮನೆ ಓಡಾಡ್ತಾ ಇದೆ, ನಾನು ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ ಅಂತ. ಆದರೆ ಇದು ತುಂಬಾ ಒಂದು ಅನ್ಫೇರ್ ಮಾತಿದೆ ಆಕ್ಚುಲಿ.
ಯಾಕಂದ್ರೆ ಇವ್ರು ಯಾರೇ ಡೈರೆಕ್ಟರ್ಸ್ ಆಗಿರ್ಬೋದು, ಆಶುತೋಷ್ ಗವಾರಿಕರ್, ರಾಕೇಶ್ ಮೆಹ್ರಾ, ಇವ್ರು ಎಷ್ಟು ಕೇಪಬಲ್ ಡೈರೆಕ್ಟರ್ಸ್ ಅಂತಂದ್ರೆ ಇವ್ರ ಕ್ರೆಡಿಟು ಸುಮ್ನೆ ಬಂದು ನಂಗೆ ಸಿಗ್ತಾ ಇದೆ. ಯಾಕಂದ್ರೆ ನಿಮ್ಮನ್ನ ಬಿಟ್ಟು ಸಿನಿಮಾ ಮಾಡಿದಾಗ ಅವರು ಸಕ್ಸಸ್ಫುಲ್ ಆಗೇ ಇಲ್ವಲ್ಲ. ಆಗಿಲ್ಲ, ನೀವು ಹೇಳ್ತಾ ಇರೋದು ಸರಿನೇ, ನಾನು ನಿಮ್ಮ ಮಾತು ಒಪ್ಕೋತೀನಿ. ಆದ್ರೆ ತುಂಬಾ ವರ್ಷಗಳಿಂದ ಹಿಂಗೆ ಆಗ್ತಾ ಇದೆ. ಆದ್ರೆ ಫಿಲ್ಮ್ ಮೇಕಿಂಗ್ ತುಂಬಾ ಕಷ್ಟವಾದ ಪ್ರೊಸೆಸ್ ಆಗಿದೆ. ನೋಡಿ, ಆಶುತೋಷ್ ಅವರ ಒಂದು ಆರ್ಟಿಕಲ್ನ ನಾನು ಓದಿದ್ದೆ. ಅದರಲ್ಲಿ ಅವರು ಬರೀತಾರೆ, ಆಮೀರ್ ಸಜೆಷನ್ ಕೊಡ್ತಾರೆ, ಸಲಹೆಗಳನ್ನ ಕೊಡ್ತಾರೆ, ಮತ್ತೆ ಅವರ ಸಜೆಷನ್ಸ್ ಗಳನ್ನ ಇಂಟರ್ಫಿಯರ್ ರೂಪದಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ. ಸರಿ ಹೇಳಿದ್ದಾರೆ ಅವರು. ಸೊ ವಿಷಯ ಏನಪ್ಪಾ ಅಂತಂದ್ರೆ, ಅಂದ್ರೆ ಒಂದ್ ಸರಿಯಾದ ರೀತಿನಲ್ಲಿ ನಾ ಇದನ್ನ ಇಂಟರ್ಪ್ರಿಟ್ ಮಾಡಕ್ ಹೋಗಿ ನಿಮ್ಗೆ ಅರ್ಥ ಮಾಡ್ಸಕ್ ನಾನು ಪ್ರಯತ್ನ ಪಡ್ತೀನಿ ಅಂತಂದ್ರೆ, ನಂದು ತುಂಬಾ ದೊಡ್ಡ ಸ್ಟ್ರೆಂತ್ ಅಂತ ಏನಿದೆಯಲ್ಲ ಅದು ಆಕ್ಟಿಂಗ್ ಅಲ್ಲ. ನನ್ನ ತುಂಬಾ ದೊಡ್ಡ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ, ನಾನು ತುಂಬಾ ಅದ್ಭುತವಾದ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್. ನಾನು ತಮಾಷೆ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಕರಿಯರ್ ಶುರು ಮಾಡಿದ್ದು 4 ವರ್ಷ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಅವಾಗ ನಾನು ನಜೀರ್ ಸಾಬ್ ಜೊತೆ ಕೆಲಸ ಮಾಡ್ತಾ ಇದ್ದೆ. ನನ್ ತುಂಬಾ ಒಳ್ಳೆ ಸ್ಟ್ರೆಂತ್ ಅಂತಾನೆ ನಾನೊಬ್ಬ ಒಳ್ಳೆ ಅಸಿಸ್ಟೆಂಟ್. ರಾಮ್ ಗೋಪಾಲ್ ವರ್ಮಾ ಅವರು ಕಂಪ್ಲೇಂಟ್ ಮಾಡಿದ್ರು. ನೋಡಿ, ಎಷ್ಟೊಂದು ಪ್ರಶ್ನೆ ಕೇಳಿದ್ರು ಅಂದ್ರೆ, ಎಷ್ಟು ಜೀವ ತಿಂದ್ರು ಅಂದ್ರೆ ಇನ್ಮುಂದೆ ಕೆಲಸ ಮಾಡೋದಕ್ಕೆ ಕಷ್ಟ. ಸೊ ಆಕ್ಚುಲಿ ರಾಮು ಜೊತೆ ಇವಾಗ ರಾಮು ನನ್ನ ಜೊತೆ ಕೆಲಸ ಮಾಡಲ್ಲ ಅಂತಂದ್ರೆ ಅದಕ್ಕಿಂತ ಖುಷಿಯಾದ ವಿಷಯ ನನಗೆ ಯಾವುದೂ ಇರೋದೇ ಇಲ್ಲ ಅನ್ಸುತ್ತೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅವ್ನ ನನ್ನ ಜೊತೆ ಕೆಲಸ ಮಾಡ್ತಾ ಇಲ್ಲ ಅಂತ. ಆದ್ರೆ ನೋಡಿ, ಒಂದು ಎಂಥ ಸಿನಿಮಾ ಇದೆ ಅಂದ್ರೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಜಾಗದಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಿ, ಅಲ್ಲಿ ಡೈರೆಕ್ಟರ್ ಮುಂದೆ ನೀವು ಮಾತಾಡೋದೂ ಇಲ್ಲ, ಸಜೆಷನ್ಸ್ ಕೂಡ ಕೊಡೋದಿಲ್ಲ. ಅವ್ರು ಏನ್ ಹೇಳ್ತಾರೋ ಅದನ್ನೆಲ್ಲ ಮಾಡ್ತಾ ಹೋಗ್ತೀರಿ. ಯಾರು, ಯಾವ ಸಿನಿಮಾ ಅಂತ ನೀವು ಹೇಳ್ಬೋದಾ? ಇವಾಗ ಶೂಟ್ ಆಗ್ತಾ ಇದೆಯಾ? ಹಂಗಾರ ನನ್ನ ವೈಫ್ದಾಗಿರತ್ತೆ. ಇದು ಸರಿಯಾಗಿ ಹಿಡಿದ್ರಿ ನೀವು. ನಾನ್ ಕೇಳ್ಪಟ್ಟೆ ಆ ಸಿನಿಮಾದಲ್ಲಿ ಬಜೆಟ್ ಕೂಡ ಜಾಸ್ತಿ ಇಲ್ಲ, ಕೆಲಸ ಕೂಡ ಅದ್ರಲ್ಲಿ ಜಾಸ್ತಿ ಇಲ್ಲ, ಮತ್ತೆ ಹೆಲ್ಪಿನ ಅಗತ್ಯ ಕೂಡ ಅದ್ರಲ್ಲಿ ಜಾಸ್ತಿ ಇಲ್ಲ. ಆದ್ರೂ ಕೂಡ ನೀವು ಡೈರೆಕ್ಟರ್ ಹೇಳಿದಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಆಕ್ಚುಲಿ ಇದು ನಂದು ಮೊದಲನೇ ಸಿನಿಮಾ ಇರ್ಬೋದು 20 ವರ್ಷದ ಕರಿಯರಲ್ಲಿ. ಯಾವುದಕ್ಕೆ ನಾನು ತುಂಬಾ ಪಿಚ್ ಮಾಡ್ತಾ ಇದ್ದೆ, ನಾನು ಈ ಸಿನಿಮಾದಲ್ಲಿ ಇರಬೇಕು ಆಸ್ ಎನ್ ಆಕ್ಟರ್ ಅಂತ. ಇಲ್ಲಿವರೆಗೂ ಯಾವತ್ತೂ ಹಂಗಾಗೇ ಇಲ್ಲ. ನಾನು ಈ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಡೈರೆಕ್ಟರ್ ನನಗೆ ಇಲ್ಲ ನೀನು ಈ ಸಿನಿಮಾದಲ್ಲಿ ಇರಲ್ಲ ಅಂತ ಹೇಳೇ ಇಲ್ಲ. ಸೊ ನಾನು ಕಿರಣ್ ಕತೆ ಕೇಳಿದಾಗ ನಂಗೆ ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ನನಗೆ ಇಷ್ಟ ಆಯಿತು ಇದರಲ್ಲೊಂದು ನಂಗೊಂದು ರೋಲ್ ಬೇಕು ಅಂತ. ಆ್ಯಂಡ್ ಕಿರಣ್ ಹೇಳಿದ್ರು ನೀವು ಇದರಲ್ಲಿ ಆ್ಯಕ್ಟಿಂಗ್ ಮಾಡೋದಿಲ್ಲ ಅಂತ. ಸೊ ನನಗೊಂಥರ ಅನ್ನಿಸ್ತು. ನಾನು ಕೇಳಿದೆ ಏನಕ್ಕೆ ಅಂತ ಕೇಳಿದೆ. ಅದಕ್ಕೆ ಅವಳು ಹೇಳಿದ್ರು ನೀವು ತುಂಬ ದೊಡ್ಡ ಸ್ಟಾರು, ನನ್ನ ಸಿನಿಮಾ ತುಂಬ ಚಿಕ್ಕದು ಅಂದ್ಲು. ಸೊ ನೀವು ಅದರಲ್ಲಿ ಫಿಟ್ ಆಗಲ್ಲ ಅಂದ್ಲು. ಅದಕ್ಕೆ ನಾನು ಕೇಳಿದೆ ನೀನು ಯಾಕೆ ಹಿಂಗೆ ಹೇಳ್ತಿದ್ಯಾ ಅಂತ ಕೇಳಿದೆ. ಅದಕ್ಕೆ ಅವಳು ಇಲ್ಲ ನಾನು ತುಂಬ ಗೊರಿಲ್ಲಾ ಸ್ಟೈಲ್ ಶೂಟ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲು. ಮತ್ತು ಕ್ಯಾಮ್ರಾನ ನಾವು ಚಿಕ್ಕದು ಯೂಸ್ ಮಾಡ್ತಿದ್ವಿ, 16mm ಕ್ಯಾಮ್ರಾ ಯೂಸ್ ಮಾಡ್ತಿದ್ವಿ. ನಾನು ರೋಡಲ್ಲಿ ಹೊಟ್ಟೋಗ್ತೀನಿ, ನಾನು ಎಂತೆಂಥ ಜಾಗಕ್ಕೆ ಹೋಗ್ತೀನಿ ಅಂದರೆ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಅಂತ ಹೇಳಿದ್ಲು. ಆ್ಯಂಡ್ ನಿಮ್ಮನ್ನು ಕರ್ಕೊಂಡು ಹೋದರೆ ನಿಮ್ಮ ಜೊತೆ ಪೂರ್ತಿ ಕಾನ್ವಾಯ್ ಬರುತ್ತೆ, ಆ 300 ಜನದ್ದು, ಅದೆಲ್ಲ ಆಗೋದಿಲ್ಲ ಅಂತ ಹೇಳಿದ್ಲು. ಅವಳು ಹೇಳಿದ್ಲು ನಂಗೆ ಆ ಥರ ಸಿನಿಮಾ ಮಾಡಬೇಕಿಲ್ಲ, ನನ್ನ ಕ್ರೂ ಬರೀ 8ರಿಂದ 10 ಜನ ಅಂತ ಹೇಳಿದ್ಲು. ಸೊ ನಿಮ್ಮ ಜೊತೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ಲು. ಯಾಕಂದರೆ ನೀವು ಸಿನಿಮಾದಲ್ಲಿ ಬಂದಾಗ ಅದರ ಸ್ಕೇಲ್ ತುಂಬ ಜಾಸ್ತಿ ಆಗೋಗುತ್ತೆ. ಸೊ ನಾನು ಹೇಳಿದೆ ಸ್ಕೇಲ್ ನಾನು ಕಮ್ಮಿ ಮಾಡ್ಕೋತೀನಿ, ನನ್ನ ಫಸ್ಟ್ ಸಿನಿಮಾಗೆ ತಗೋ ಅಂದೆ. ಆದರೂ ಅವಳು ಅದನ್ನು ಒಪ್ಕೊಳ್ಳಿಲ್ಲ. ಯಾಕಂದರೆ ಕ್ರಿಯೇಟಿವ್ಲಿ ನಾನು ಅವಳು ಸಿನಿಮಾನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಆಡಿಯನ್ಸ್ ಅದನ್ನು ನೋಡಿದಾಗ ಅವ್ರಿಗೆ ಅನ್ನಿಸ್ಬೇಕು ಇದು ಆ್ಯಕ್ಟರ್, ಇದು ಸ್ಟಾರ್ ಅನ್ಸ್ಬಾರ್ದು. ನಿಮಗಿಂತ ಹೆಚ್ಚಿನ ಹಠಮಾರಿ ಅವಳು, ತುಂಬ ಹಠವಾದಿ ಅವಳು. ಆಮೇಲೆ ಅವಳನ್ನ ಹೆಂಗೆ ಒಪ್ಸಿದೆ ಅಂತ ಹೇಳ್ತೀನಿ ನೋಡಿ. ಇವಾಗ ಅವಳು ಹೇಳಿದ್ಲು ಅದೊಂಥರ ಬೇರೆ ಥರ ಆಗೋಗುತ್ತೆ. ಅಂದರೆ ಇವಾಗ 3 ಜನ ಹೊಸಬ್ರಿದ್ದಾರೆ, ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ಸ್ಟಾರ್ ಇದ್ದಾರೆ, ಅದು ನಂಗೆ ಸೂಟ್ ಆಗೋದಿಲ್ಲ, ಕ್ರಿಯೇಟಿವ್ಲಿ ನನಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ಲು. ಸೊ ಅವಳು ನನಗೆ ಫೈನಲ್ ಆಗಿ ಆನ್ಸರ್ ಕೊಟ್ಲು ನಾನು ಈ ಸಿನಿಮಾದಲ್ಲಿ ಇರೋದಿಲ್ಲ ಅಂತ. ಸರ್ ನಂಗೆ ತುಂಬ ಬೇಜಾರಾಯಿತು, ನನ್ನ ಫಿಲಮಲ್ಲಿ ಇಲ್ಲ ಅಂತ. ಸರಿ ಬಿಡು ಅಂದೆ. ಈಗ ಅವ್ರದ್ದು ಕಾಸ್ಟಿಂಗ್ ನಡೀತಾ ಇತ್ತು, ಅವಳು ಕಾಸ್ಟ್ ಮಾಡ್ತಾ ಇದ್ದಾಳೆ, ತುಂಬ ಬೇರೆ ಬೇರೆ ಕ್ಯಾರೆಕ್ಟರ್ಸ್ದು ಸ್ಕ್ರೀನ್ ಟೆಸ್ಟ್ ನಡೀತಾ ಇತ್ತು. ಅವಳು ನಂಗೆ ತೋರಿಸ್ತಾ ಇದ್ದಾಳೆ, ನೋಡು ಈ ರೋಲ್ಗೆ ಇದಕ್ಕೆ ಇವ್ರು ಚೆನ್ನಾಗಿದ್ದಾರೆ, ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತ. ನಾನು ನೋಡ್ತಾ ಇದ್ದೀನಿ ನನ್ನ ರೋಲ್ನ ಯಾರು ಮಾಡ್ತಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಸೊ ನನಗೆ ತುಂಬ ತೊಂದರೆನೂ ಆಗ್ತಾ ಇತ್ತು. ಸೊ ಒಂದಿನ ನಾನು ಕಿರಣ್ಗೆ ಹೇಳಿದೆ, ನೋಡು ಕಿರಣ್ ಒಂದು ಕೆಲಸ ಮಾಡೋಣಂತೆ. ಯಾಕಂದರೆ ಅವಳು ಯಾರನ್ನ ಚೂಸ್ ಮಾಡ್ತಾ ಇದ್ಲೋ ಅದು ನನಗೇನು ಅನಿಸ್ತಿತ್ತು ಅಂದರೆ ಅವ್ರು ಓಕೆ ಅಲ್ಲ ಅಂತ, ಸರಿ ಇಲ್ಲ ಅಂತ, ಇದಕ್ಕಿಂತ ಬೆಟರ್ ಇರಬೇಕು ಅಂತ. ಸೊ ನಾನು ಕಿರಣ್ಗೆ ಹೇಳಿದೆ ಒಂದು ಕೆಲಸ ಮಾಡೋಣಂತೆ, ನಾನು ಸ್ಕ್ರೀನ್ ಟೆಸ್ಟ್ ಮಾಡ್ತೀನಿ ಫಿಲಮ್ಗೋಸ್ಕರ. ನಾನು ಫಿಲಮಲ್ಲಿ ಇರಬೇಕು ಅನ್ನೋ ಕಾರಣಕ್ಕಲ್ಲ, ಯಾಕಂದರೆ ನೀನಾಗಲೇ ಕ್ಲಿಯರಾಗಿ ಹೇಳಾಗಿದೆ ನಾನು ಈ ಫಿಲಮಲ್ಲಿ ಇರೋದಿಲ್ಲ ಅಂತ. ನಾನು ಅಕ್ಸೆಪ್ಟ್ ಮಾಡ್ಕೊಂಡಾಗಿದೆ ಆ ವಿಷಯ, ನಾನು ಫಿಲಮಲ್ಲಿ ಇಲ್ಲ ಅಂತ. ಆದರೆ ನೀನು ನನ್ನ ಸ್ಕ್ರೀನ್ ಟೆಸ್ಟ್ ಮಾಡಿದ್ರೆ ಇದಕ್ಕೆ, ಅವಾಗ ನಿನಗೆ ಈ ಪಾತ್ರ ಜೊತೆ ಏನೇನು ಮಾಡ್ಬೋದು ಅಂತ ಒಂದು ಸ್ವಲ್ಪ ಅರ್ಥ ಆಗುತ್ತೆ, ಪಾಸಿಬಿಲಿಟೀಸ್ ಏನು. ಆಮೇಲೆ ನಾಳೆ ಯಾರೇ ಬಂದರೂ ಕೂಡ ನಿನಗೆ ಆಸ್ ಎ ಡೈರೆಕ್ಟರ್ ಅರ್ಥ ಆಗುತ್ತೆ ಇದನ್ನ ಹೆಂಗೆ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ ಆನ್ ಸ್ಕ್ರೀನ್. ನೀನು ಸ್ಕ್ರೀನ್ ಟೆಸ್ಟ್ ಮಾಡು ನನ್ನ ಜೊತೆಗೆ, ನನ್ನ ಫಿಲಮಿಗೆ ತಗೊಳ್ಳಿ ಅಂತಲ್ಲ, ನಾಟ್ ಟು ಟೇಕ್ ಮೀ ಇನ್ ದ ಫಿಲಮ್. ಬರೀ ಏನಂದ್ರೆ ಇವಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇದರಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ. ಅವಳು ಸ್ವಲ್ಪ ಯೋಚನೆ ಮಾಡಿ ಸರಿ ಆಯ್ತು ಬನ್ನಿ ಮಾಡೋಣಂತೆ ಅಂತ ಅಂದ್ಲು. ಸೊ ಗಜನಿ ಶೂಟಿಂಗ್ ಆಗ್ತಾ ಇತ್ತು ಹೈದರಾಬಾದ್ನಲ್ಲಿ. ಸೊ ನಾನು ಅವಳನ್ನ ಅಲ್ಲಿಗೆ ಕರೆದೆ. ಸೊ ಒಂದಿನ ನಂದು ಅಲ್ಲಿ ಶೂಟಿಂಗ್ ಇಲ್ಲದೆ ಇರಬೇಕಾದ್ರೆ ರಜಾ ಇದ್ದಾಗ ಹೇಳಿದೆ ನಾನು ಬನ್ನಿ ಸ್ಕ್ರೀನ್ ಟೆಸ್ಟ್ ಮಾಡೋಣ ಅಂದೆ. ಸೊ ಸ್ಕ್ರೀನ್ ಟೆಸ್ಟ್ ಮಾಡಿದೆ ಅವತ್ತು ನಾನು. ಆ ಸ್ಕ್ರೀನ್ ಟೆಸ್ಟ್ ನಾನು ಮಾಡಿದ್ಮೇಲೆ ಅವಳು ಅಲ್ಲಾಡ್ ಹೋದ್ಲು.
ಅವಾಗವಳು ಓ ಈ ಥರ ಎಲ್ಲ ನಾನು ಯೋಚನೆ ಮಾಡಿರಲಿಲ್ಲ, ಇದು ಹಿಂಗೂ ಇರ್ಬೋದು ಅಂತ ಅವಾಗ ಅನ್ನಿಸ್ತವಳಿಗೆ. ಇವಾಗ ಆ ಸ್ಕ್ರೀನ್ ಟೆಸ್ಟು ಅವಳು ಮುಂದೆ ಇತ್ತು. ಸ್ಕ್ರೀನ್ ಟೆಸ್ಟ್ ಆಗೋಯ್ತು. ನಾನು ಹೇಳ್ದೆ ಅವಳಿಗೆ, ಇವಾಗ ಹೋಗು ಹುಡುಕು ಬೇರೆ ಆ್ಯಕ್ಟ್ರನ್ನ, ನಿನಗೊಂದು ಐಡಿಯಾ ಸಿಕ್ಕಿರುತ್ತೆ ಆ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅಂತ. ಅದಾದ್ಮೇಲೆ ಅವ್ರು ತುಂಬಾನೇ ಹುಡುಕಿದ್ರು. ಅವ್ರು ತುಂಬಾ ಹುಡುಕಿದ್ರು ಈ ಥರ ಯಾರು ಸಿಗ್ತಾರೇನೋ ಅಂತ. ಆ್ಯಂಡ್ ಇದೇ ನನ್ನ ಟ್ರ್ಯಾಪ್ ಇದ್ದಿದ್ದು. ಅಂದರೆ ಅವ್ರನ್ನ ಹೆಂಗೆ ಹಿಡ್ದಾಕ್ಬೇಕು ಅಂತಂದರೆ ಫಸ್ಟ್ ಒಂದು ಇವಾಗ ಆ್ಯಡ್ ತೋರಿಸ್ತೀವಲ್ಲ, ಇಷ್ಟು ನೋಡೋ ಇಷ್ಟಿದೆ ಅಂತ. ಸೊ ಅದಾದ್ಮೇಲೆ ಅವ್ರು ತುಂಬಾ ಹುಡುಕಿದ್ರು, ಆದರೆ ಅವ್ರಿಗೆ ಯಾರಿಗೂ ಸಿಗ್ಲೇ ಇಲ್ಲ. ಅವ್ರ ಕಣ್ಣಲ್ಲಿ ನಾನು ಕೂತ್ಕೊಂಡ್ಬಿಟ್ಟಿದ್ದೆ. ಸೊ ಆಮೇಲೆ ಒಂದು 2 ತಿಂಗಳಾದ್ಮೇಲೆ ಅವಳು ನಂಗೆ ಹೇಳಿದ್ಲು, ಮೋಸ್ಟ್ಲಿ ಇದನ್ನ ನೀನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಾನು ಚೆನ್ನಾಗಿ ಸ್ಮೈಲ್ ಮಾಡಿದೆ, ನಂಗೆ ಖುಷಿ ಆಗೋಯ್ತು. ಆ್ಯಂಡ್ ನಾನು ಅವಳಿಗೆ ಹೇಳಿದೆ, ನೋಡು ಇವಾಗ ನೀನು ನನ್ನ ಟ್ರ್ಯಾಕ್ ರೆಕಾರ್ಡ್ ನೋಡು, ರಂಗ್ ದೆ ಬಸಂತಿ ನೀವು ನೋಡ್ಕೊಂಬನ್ನಿ, 3 Idiots ಕೂಡ ನೀವು ನೋಡಿ, ಅಥವಾ ತಾರೆ ಝಮೀನ್ ಪರ್ ನೋಡ್ಕೊಂಬನ್ನಿ, ಅಥವಾ ದಿಲ್ ಚಾಹತಾ ಹೈ ನೀವು ನೋಡ್ಕೊಂಬನ್ನಿ. ಈ ಎಲ್ಲ ಫಿಲಮಲ್ಲೂ ನಾನು ಬರೀ ಕ್ಯಾರೆಕ್ಟರು, ನಾನು ಆಮೀರ್ ಖಾನ್ ಅಲ್ಲ. ನಂದು ಎಷ್ಟೇ ಸಿನಿಮಾ ನೀವು ಎತ್ಕೊಂಡು ನೋಡಿದ್ರು ನಾನು ಈ ಎಕ್ಸಾಂಪಲ್ಸ್ ಏನಕ್ಕೆ ಕೊಟ್ಟೆ ಈ ಸಿನಿಮಾಗಳದು ಅಂತಂದರೆ, ನನ್ನ ಜೊತೆ ಅಲ್ಲೊಂದು 3-4 ಜನ ಇನ್ನೂ ಇದ್ದಾರೆ. ರಂಗ್ ದೆ ಬಸಂತಿಲಿ ನನ್ನ ಜೊತೆ 4 ಜನ ಇದ್ದಾರೆ. ಅವ್ರು ಯಾರೂ ಸ್ಟಾರ್ ಅಲ್ಲ, ಆದರೆ ಅಲ್ಲಿ ನಾನೊಬ್ಬ ಸ್ಟಾರು. ಆದರೆ ಫಿಲಮ್ ಒಳಗಡೆ ಯಾರೂ ಸ್ಟಾರ್ ಅಲ್ಲ, ಫಿಲಮ್ ಒಳಗಡೆ ನಾನೊಬ್ಬ ಪಾತ್ರ ಮಾತ್ರ. ಮತ್ತೆ ಆಡಿಯನ್ಸ್ ಕೂಡ ನನ್ನನ್ನು ಬರೀ ಆ ಸಿನಿಮಾ ನೋಡ್ಬೇಕಾದ್ರೆ ಒಬ್ಬ ಪಾತ್ರವಾಗಿ ನೋಡ್ತಾರೆ ಹೊರತು ಆಮೀರ್ ಖಾನ್ ಅಂತ ನೋಡಲ್ಲ. ಅಂದರೆ ಇದೇ ನಂದೊಂದು ಕಲೆ. ಆದರೆ ಇದು ಪೂರ್ತಿ ಪ್ಲಾನ್ ಆಗಿತ್ತು. ಕಿರಣ್ ಅವ್ರ ಜೊತೆಗೆ ಏನು ಸಿನಿಮಾ ಮಾಡ್ತಾ ಇದ್ರಲ್ಲ, ಅದನ್ನ ನೀವು ಸೀಕ್ರೆಟ್ ಆಗಿ ಯಾಕಿಟ್ರಿ? ಅದನ್ನ ಸೀಕ್ರೆಟ್ ಆಗಿಡೋದಕ್ಕೆ ಇದೇನೆ ಕಾರಣ. ಕಿರಣ್ ಏನು ಸ್ಟೈಲ್ ಇತ್ತಲ್ಲ ಒಂದು ಶೂಟ್ ಮಾಡೋದು, ಇವಾಗ ಅವಳು ಎಂಥ ರೋಡಲ್ಲಿ ಶೂಟ್ ಮಾಡಬೇಕು ಅಂತ ಆಸೆ ಪಡ್ತಿದ್ಲು ಅಂದರೆ ಮೊಹಮ್ಮದ್ ಅಲಿ ರೋಡಲ್ಲಿ ಶೂಟ್ ಮಾಡಬೇಕು ಅಂತಿಲ್ಲ. ಇವಾಗ ಮೊಹಮ್ಮದ್ ಅಲಿ ರೋಡಲ್ಲಿ ನಾನು ಹೆಂಗೆ ಶೂಟ್ ಮಾಡಲಿ ಹೇಳಿ? ಮೊಹಮ್ಮದ್ ಅಲಿ ರೋಡಲ್ಲಿ ಅವ್ರಿಗೆ ಶೂಟಿಂಗ್ ಮಾಡಬೇಕು. ಯಾವಾಗ ರಂಜಾನ್ ಟೈಮಲ್ಲಿ, ಇಫ್ತಾರಿ ಟೈಮಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ರೋಡ್ ಮೇಲೆ. ಮತ್ತೆ ಡೈರೆಕ್ಟರ್ 1000 ಜನ ಇರ್ತಾರೆ, ಸಿಕ್ಕಾಬಡೆ ಜನ ಇರ್ತಾರೆ ಅಲ್ಲಿ. ಇವಾಗ ನನ್ನ ಇಟ್ಕೊಂಡು ಹೆಂಗೆ ಶೂಟ್ ಮಾಡ್ತೀರಾ? ಸೊ ಅದಕ್ಕೆ ಈ ವಿಷಯನ ನಾವು ಸೀಕ್ರೆಟಿವ್ ಆಗಿಟ್ವಿ, ನಾನು ಅವಳ ಸಿನಿಮಾದಲ್ಲಿ ಇದೀನಿ ಅನ್ನೋದನ್ನ. ಸೊ ದಟ್ ನಾನು ಸಡನ್ ಆಗಿ ಬಂದು ನಮಗೆ ಶಾರ್ಟ್ ಸಿಗುತ್ತೆ, ನಾನು ರಪ್ ಅಂತ ಹೊಟ್ಟೋಗ್ತೀನಿ ಅಲ್ಲಿಂದ. ಯಾವಾಗ ಜನಗಳಿಗೆ ಗೊತ್ತಾಗುತ್ತೋ ಕಿರಣ್ ಫಿಲಮಲ್ಲಿ ಆಮೀರ್ ಇದ್ದಾನೆ ಅಂತ, ಎಲ್ಲರಿಗಿಂತ ಮುಂಚೆ ಮೀಡಿಯಾದವರೇ ಬಂದ್ಬಿಟ್ಟಿರ್ತಾರೆ ಅಲ್ಲಿಗೆ. ಕ್ರೌಡ್ ಬರೋದಕ್ಕಿಂತ ಮುಂಚೆ ಮೊದಲು ಮೀಡಿಯಾದವ್ರು ಬಂದಿರ್ತಾರೆ. ಸೊ ನಾವು ಅನ್ಕೊಂಡ್ವಿ ಈ ವಿಷಯನ ನಾವು ಸ್ವಲ್ಪ ಸೀಕ್ರೆಟಿವ್ ಆಗಿ ಇಟ್ಬಿಡೋಣಂತೆ. ಅಲ್ಲೊಂದು ಬಾತ್ ಬಜಾರ್ ಅಂತ ಒಂದು ಜಾಗ ಇದೆ, ಅದೇ ಏರಿಯಾದಲ್ಲಿ ಮೊಹಮ್ಮದ್ ಅಲಿ ರೋಡ್ ಪಕ್ಕದಲ್ಲೇನೆ. ಅಲ್ಲಿ ಎಷ್ಟು ಜನ ಇರ್ತಾರೆ ಅಂತಂದ್ರೆ, ನನ್ನ ಪಾತ್ರ ಅಲ್ಲೇ ವಾಸಿಸೋ ಅಂತ ಪಾತ್ರ. ಅದು 3ನೇ ಫ್ಲೋರಲ್ಲಿ ಅವ್ನ ಮನೆ ಇರುತ್ತೆ. ಇವಾಗ ನಾನು ಅಲ್ಲಿ ಶೂಟಿಂಗ್ ಮಾಡಬೇಕು. ಸೊ ನಾವೇನ್ ಮಾಡಿದ್ವಿ ಅಂದ್ರೆ, ನಾವು ಯಾರಿಗೂ ಹೇಳಲೇ ಇಲ್ಲ ನಾನು ಆ ಸಿನಿಮಾದಲ್ಲಿ ಇದೀನಿ ಅಂತ. ರಾತ್ರಿ 3:15 ಟೈಮ್ನಲ್ಲಿ ನಾನು ಆ ಏರಿಯಾಗೆ ಬಂದೆ ಗಾಡಿನಲ್ಲಿ. ಅವಾಗ ಪೂರ್ತಿ ಸೈಲೆಂಟ್ ಆಗಿತ್ತು, ಎಲ್ಲ ಮಲ್ಕೊಂಡಿದ್ರು. 3ನೇ ಫ್ಲೋರಿಗೆ ನಾನು ಹೋದೆ, ಅಲ್ಲಿ ಹೋಗಿ ನಾನು ಬಾಗಿಲು ಹಾಕೊಂಡ್ಬಿಟ್ಟೆ ಅಷ್ಟೇ. 3 ವಾರ ನಾನು ಅಲ್ಲೇ ಇದ್ದೆ. ಯಾರಿಗೂ ಅಪ್ಪಿತಪ್ಪಿನೂ ಗೊತ್ತಾಗಿಲ್ಲ ನಾನು ಶೂಟಿಂಗ್ ಮಾಡ್ತಿದ್ದೆ ಅಂತ. ಅವ್ರು ಅನ್ಕೊಂಡ್ರೆ ಏನೋ ಡಾಕ್ಯುಮೆಂಟ್ರಿ ನಡೀತಾ ಇದೆ, ಯಾರೋ 8 ಜನ ಬಂದಿದ್ದಾರೆ ಅಂತ ಓಡಾಡ್ತಿದ್ದಾರೆ ಅನ್ಕೊಂಡ್ರು. ಆಮೀರ್ ಖಾನ್ ಆ 3ನೇ ಫ್ಲೋರ್ ಶೂಟಿಂಗ್ ಮಾಡ್ತೀನಿ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. 1000 ಜನ, ಅಂದ್ರೆ ಅಲ್ಲಿ ಗಾಡಿ ಕೂಡ ಬರೋಕ್ಕಾಗಲ್ಲ, ಯಾಕಂದ್ರೆ ರೋಡಲ್ಲಿ ಅಷ್ಟು ಜನ ಇರ್ತಾರೆ ನಿಮಗೆ. ಸೊ ಅಲ್ಲಿ ನಾನು ಜನಗಳಿಗೆ ಹೇಳಿದಿದ್ರೆ ನಾನು ಇದೀನಿ ಫಿಲಮಲ್ಲಿ ಅಂತ, ನಾವು ಶೂಟಿಂಗ್ ಮಾಡಕ್ ಆಗ್ತಾನೆ ಇರಲಿಲ್ಲ. ಇವತ್ತು ಪೂರ್ತಿ ರಹಸ್ಯ ಗೊತ್ತಾಗೋಯ್ತು. ಇವಾಗ ಶೂಟಿಂಗ್ ಕಂಪ್ಲೀಟ್ ಆದ್ಮೇಲೆ ಇವಾಗ ಏನು ಹೇಳಿದ್ರೇನು ಬಿಟ್ರೆ. ಸೊ ನನಗಲ್ಲಿ ತುಂಬ ಮಜಾ ಬರ್ತಾ ಇತ್ತು. ಅಂದರೆ 3 ವಾರ ನಾನು ಅಲ್ಲೇ ಇದ್ದೆ, ಮತ್ತೆ ಶೂಟಿಂಗು ಅಲ್ಲೇ ಆಗ್ತಾ ಇತ್ತು, ನಾನು ಅಲ್ಲೇ ವಾಸವಾಗಿದ್ದೆ ಕೂಡ. ಒಂದು ರೂಮ್ ಇತ್ತು ನನಗೆ, ಮತ್ತೆ ಒಂದು ಬಾತ್ರೂಮ್ ಇತ್ತು. ಮತ್ತೆ ಡೈರೆಕ್ಟರ್ ನಂದು ಎಷ್ಟು ಮೀಟಿಂಗ್ಸ್ ಇತ್ತು, ಇದು ತುಂಬಾ ಚೆನ್ನಾಗಿದೆ ಕೇಳಿ. ನಂದು ಎಷ್ಟು ಮೀಟಿಂಗ್ಸ್ ಇದ್ವು ಅದೆಲ್ಲ, ವಿನೋದ್ ಚೋಪ್ರಾ ಆಗಿರ್ಲಿ, ರಾಜು ಹಿರಾನಿ ಆಗಿರ್ಲಿ, ಇವರೆಲ್ಲ ನನ್ನ ಮೀಟ್ ಮಾಡಕ್ ಬರ್ತಿದ್ರು. ಅವ್ರದ್ದು ಇದು 3 Idiots ಡಿಸ್ಕಷನ್ಗೋಸ್ಕರ ಬರ್ತಿದ್ರು. ಇವಾಗ ಶೂಟಿಂಗ್ ರೂಮಲ್ಲಿ ನಡೀತಾ ಇದೆ, ಇನ್ನೊಂದು ರೂಮ್ ಅಂತ ಇರೋದು ಬಾತ್ರೂಮ್ ಮಾತ್ರ, ನಾನು ಆಚೆ ಹೋಗೋಕ್ಕಾಗೋದಿಲ್ಲ. ಸೊ ನನ್ನ ಮೀಟಿಂಗ್ಸ್ ಎಲ್ಲದುವೆ ಬಾತ್ರೂಮಲ್ಲಿ ನಡೀತಾ ಇತ್ತು. ಆ ಕಮೋಡ್ ಮೇಲೆ ವಿನೋದ್ ಚೋಪ್ರಾ ಕೂತ್ಕೊಂಡಿರ್ತಿದ್ದ, ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತ. ಇದು ಪಬ್ಲಿಕ್ಕಿಗೆ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಡೈರೆಕ್ಟರಿಂದ ಬೈಸ್ಕೊಂಡಿರ್ಬೇಕಲ್ಲ ನೀವು? ಕಿರಣ್ ಅಂತ ಅಂದರೆ ಡೈರೆಕ್ಟರ್ಗಳು ಬೈತಾ ಇರ್ತಾರೆ. ಇವಾಗ ನಾವು ಆ್ಯಕ್ಟ್ರಿಗಳ ಲೈಫ್ ಅಂದರೆ ಅದೇ ಅಲ್ವಾ, ನಾವು ಬೈಸ್ಕೊಳ್ಳೇಬೇಕು ಡೈರೆಕ್ಟರ್ಗಳ ಹತ್ರ. ಆದರೆ ನಂಗೆ ತುಂಬ ಮಜಾ ಬಂತು ಅವಳ ಜೊತೆ ಕೆಲಸ ಮಾಡಿ. ನನಗನ್ನಿಸ್ತು ಆ್ಯಸ್ ಎ ಡೈರೆಕ್ಟರ್ ಶಿ ಈಸ್ ವೆರಿ ಕ್ಲಿಯರ್ ಆ್ಯಂಡ್ ಶಿ ಅವಳ ಒಳಗಡೆ ಎಲ್ಲ ಕ್ವಾಲಿಟೀಸು ಇದೆ. ಒಬ್ಬ ಒಳ್ಳೆ ಡೈರೆಕ್ಟರ್ಗೆ ಇರಬೇಕಾಗಿರೋದೆಲ್ಲ. ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ, ಫಿಲ್ಮ್ ರಿಲೀಸ್ ಆಗಲಿ, ಜನ ನೋಡಲಿ, ಇಷ್ಟಪಡಲಿ, ಆಮೇಲೆ ನಾನು ಮಾತಾಡ್ತೀನಿ. ನಾನು ನಿಮ್ಮನ್ನ ಏನ್ ಕೇಳಬೇಕು ಅಂತದೀನಿ ಅಂದ್ರೆ, ನೀವು ಇಲ್ಲಿವರೆಗೆ ಮಾಡಿರುವಂತ ಸಿನಿಮಾಗಳಲ್ಲಿ ಯಾವುದು ಬೆಸ್ಟ್ ಸಿನಿಮಾ ಅನ್ನಿಸ್ತು? ನನ್ನ ಸಿನಿಮಾನೇನಾ ಅಥವಾ ಬೇರೆ? ಅಲ್ಲ, ಈಗ ಗೊತ್ತಾಯ್ತಲ್ಲ ಬೇರೆ ಸಿನಿಮಾಗಳು ನಿಮ್ಗೆ ಇಷ್ಟ ಆಗೋದಿಲ್ಲ ಅಂತ. ಇಲ್ಲ 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 ಆ ಥರ ಏನೂ ಇಲ್ಲ. ಆ್ಯಕ್ಚುಲಿ ನಾನು ನಿಮಗೆ ಹೇಳಬೇಕು ಅಂತಂದರೆ, ನನಗೆ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟ ಆಗಿರುವಂಥ ಒಂದು ತುಂಬ ಒಳ್ಳೆ ಸಿನಿಮಾ ಅಂತಂದರೆ ಅದು ಮುನ್ನಭಾಯ್ MBBS ತುಂಬಾ ಇಷ್ಟ ಆಯಿತು. ಮುನ್ನಭಾಯ್ ಲಗೇರಹು ತುಂಬ ಇಷ್ಟ ಆಯಿತು. ತುಂಬಾ ಅದ್ಭುತವಾದ ಸಿನಿಮಾ ಅದು. 2 ಸಿನಿಮಾ ನಂಗೆ ನೋಡೋಕ್ಕಾಗದೇ ಇದ್ದಿದ್ದು, ನಾನು ನಿಮ್ಮ ಹತ್ರ ಆವಾಗಲೇ ಕೂಡ ಹೇಳ್ತಾ ಇದ್ದೆ ಇದ್ರ ಬಗ್ಗೆ. ಜಬ್ ವಿ ಮೆಟ್, ಅದನ್ನು ನಾನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದ್ರ ಬಗ್ಗೆ ತುಂಬ ಒಳ್ಳೆ ಮಾತು ಕೇಳ್ತಿದ್ದೀನಿ. ಆಮೇಲೆ ವೆಡ್ನೆಸ್ಡೇ. ಸೊ ತುಂಬ ಒಳ್ಳೊಳ್ಳೆ ಸಿನಿಮಾಗಳಿದ್ದಾವೆ.
ಸಾರಿ, ನಿಮ್ ಪ್ರಶ್ನೆ ಏನು ಹೇಳಿ? ಅವ್ರ ಪ್ರಶ್ನೆ ಏನಾಗಿತ್ತು ಅಂದ್ರೆ ನಿಮಗೆ ತುಂಬಾ ಇಷ್ಟವಾದಂತ ಗೊತ್ತಿಲ್ಲ ನನಗೆ. ಅಂದ್ರೆ ಈ ಪ್ರಶ್ನೆ ನಂಗೆ ತುಂಬಾ ಜನ ಕೇಳಿದಾರೆ, ಯಾವತ್ತೂ ಉತ್ತರ ಕೊಡಕ್ ಆಗೇ ಇಲ್ಲ ನನಗೆ. ನಿಮಗೆ ನಂದು ಯಾವ್ದು ಸಿನಿಮಾ ತುಂಬಾ ಇಷ್ಟ ಆಗುತ್ತೆ? ತಾರೆ ಜಮೀನ್ ಪರ್. ತಾರಾ ಜಮೀನ್ ಪರ್. ಸರಿ ಬಿಡಿ, ಹಂಗಾರೆ ನಂದು ಫೇವ್ರೇಟ್ ತಾರೆ ಜಮೀನ್ ಪರ್. ಈ ಮಾತು ನಿಜನಾ? ನಿಮ್ಮ ಸಿನಿಮಾಗಳು ರಿಲೀಸ್ ಆದಾಗ ಒಂದ್ ವೇಳೆ ಆ ಸಿನಿಮಾ ಹಿಟ್ ಆದ್ರೆ ಆಗ ನೀವು ಅಳ್ತೀರಾ? ಒಂದ್ ವೇಳೆ ಫ್ಲಾಪ್ ಆದ್ರೂ ಕೂಡ ನೀವು ಅವಾಗಲೇ ನಾನು ಅಳ್ತೀನಿ. ಅದು ಕರೆಕ್ಟೇನೆ. ಕಾರಣ ಏನು? ಯಾಕಂದ್ರೆ ನಾನು ತುಂಬಾ ಎಮೋಷನಲ್ ಕೈಂಡ್ ಆಫ್ ಮನುಷ್ಯ ನಾನು. ಆ್ಯಂಡ್ ನಾನು ತುಂಬಾ ಬೇಗ ಅಳ್ತೀನಿ. ನಾನು ಹೇಳಿದ್ರೆ ನೀವು ನಂಬೋದಿಲ್ಲ, ಒಂದು 2-3 ವಾರ ಆದರೆ, ನಾನು ಬಾಂಬೆಯಿಂದ ಆಚೆ ಹೋದರೆ 4-5 ವಾರ ಆದರೆ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಹೋಮ್ಸಿಕ್ ಆಗೋಗ್ತೀನಿ, ಮಕ್ಕಳನ್ನ ಮಿಸ್ ಮಾಡ್ಕೋತೀನಿ. ಸೊ ನಾನು ನನ್ನ ಹೋಟೆಲ್ ರೂಮಲ್ಲಿ ಯಾವಾಗ ಟಿವಿ ನೋಡ್ತಿರ್ತೀನೋ, ಸೊ ಎಷ್ಟೊಂದು ಸಲ ನನ್ನ ಆ್ಯಡ್ಸ್ ನೋಡಿ ಅತ್ತಿದ್ದೂ ಇದೆ. ಇವಾಗ ಆ್ಯಡ್ಗಳಲ್ಲಿ ಮಕ್ಕಳಿದ್ದಾಗ ಅದನ್ನ ನೋಡಿ ಅತ್ತಿದ್ದೂ ಇದೆ. ನಿಮಗೆ ದುಃಖ ಆಗೋದಕ್ಕಿಂತ ಮುಂಚೆ ನಾನೊಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಬ್ರೇಕ್